ನಮಸ್ಕಾರ. ಇವತ್ತು ನಾವು ಒಂದು ಆತಂಕಕಾರಿ ವಿಷಯದ ಬಗ್ಗೆ ಅಂದ್ರೆ ಕರ್ನಾಟಕದ ಯುವಜನರಲ್ಲಿ ಇತ್ತೀಚೆಗೆ ಹೆಚ್ಚಾಗ್ತಿರೋ ಹಠಾತ್ ಹೃದಯ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಹೌದು, ವಿಶೇಷವಾಗಿ ಈ ಹಾಸನ ಜಿಲ್ಲೆಯಿಂದ ಬಂದಿರೋ ವರದಿಗಳು ನೋಡ್ರೆ ನಿಜಕ್ಕೂ ಸ್ವಲ್ಪ ಗಾಬರಿ ಆಗುತ್ತೆ. ಹೌದು, ಕೇವಲ 40 ದಿನಗಳಲ್ಲಿ 20ಕ್ಕೂ ಹೆಚ್ಚು ಸಾವು, ಅದರಲ್ಲೂ 40 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು, ಕೆಲವರು ಬರೀ 19 ವರ್ಷದವರು ಅಂತ ಕೇಳಿದ್ರೆ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ. ನಿಜ, ಇದು ಸಮಸ್ಯೆಯ ತೀವ್ರತೆಯನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಹಾಗಾಗಿ ನಮ್ಮ ಹತ್ರ ಇರೋ ಮಾಹಿತಿಗಳನ್ನ ಇಟ್ಕೊಂಡು ಇದರ ಹಿಂದಿನ ಕಾರಣಗಳೇನಿರ್ಬೋದು ಅಂತ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ. ಮೊದ್ಲೆಲ್ಲ ಅನ್ಕೊಳ್ತಿದ್ವಿ ಹಾರ್ಟ್ ಅಟ್ಯಾಕ್ ಅಂದ್ರೆ ಅದು ವಯಸ್ಸಾದವರಿಗೆ ಬರೋದು ಅಂತ. ಆದ್ರೆ ಈಗ ಆ ಗ್ರಹಿಕೆ ಪೂರ್ತಿ ಬದಲಾಗಿದೆ. ಈಗಂತೂ 20-30 ವರ್ಷದವರಲ್ಲೂ ಇದು ಕಾಣಿಸ್ಕೊಳ್ತಿದೆ. ಯಾಕೆ ಹೀಗಾಗ್ತಿದೆ? ಮೂಲ ಕಾರಣಗಳೇನಂತ ಹೇಳ್ತಾರೆ? ಮುಖ್ಯವಾಗಿ ನಮ್ಮ ಜೀವನ ಶೈಲಿ, ಅಂದ್ರೆ ಈಗಿನ ಒತ್ತಡ, ಸರಿಯಾಗಿ ನಿದ್ದೆ ಮಾಡದೇ ಇರೋದು, ಫಾಸ್ಟ್ ಫುಡ್ ಮೇಲೆ ಜಾಸ್ತಿ ಅವಲಂಬನೆ, ಆಮೇಲೆ ವ್ಯಾಯಾಮದ ಕೊರತೆ, ಇವೆಲ್ಲ ಸೇರ್ಕೊಂಡು. ಇದರ ಜೊತೆಗೆ ಕೆಲವೊಮ್ಮೆ ಆನುವಂಶಿಕ ಕಾರಣಗಳೂ ಇರುತ್ತವೆ, ಅದನ್ನು ಮರೆಯೋ ಹಾಗಿಲ್ಲ. ಆದ್ರೆ ಇನ್ನೊಂದು ಆಶ್ಚರ್ಯದ ಸಂಗತಿ ಅಂದ್ರೆ ಹೊರಗಿಂದ ನೋಡೋಕೆ ಫಿಟ್ ಆಗಿ ಕಾಣೋ, ಯಾವುದೇ ಕೆಟ್ಟ ಅಭ್ಯಾಸ ಇಲ್ಲದೆ ಯುವಕರಿಗೂ ಈ ಸಮಸ್ಯೆ ಬರ್ತಿದೆ ಅಂತಾರಲ್ಲ, ಅದೇ ಹೇಗೆ? ಹೌದು, ಅದು ಬಹಳ ಮುಖ್ಯವಾದ ಪಾಯಿಂಟ್. ಕೆಲವರಲ್ಲಿ ಒಳಗೊಳಗೆ ಕೊಲೆಸ್ಟ್ರಾಲ್, ಬಿಪಿ, ಶುಗರ್ ಇವೆಲ್ಲ ಇರಬಹುದು, ಆದ್ರೆ ಲಕ್ಷಣಗಳು ಕಾಣಿಸಲ್ಲ. ಕರೆಕ್ಟ್, ಯಾವುದೇ ಲಕ್ಷಣ ಇರಲ್ಲ. ಇವನ್ನ ಸೈಲೆಂಟ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಕರೀತಾರೆ. ಆಮೇಲೆ ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ ಅಂತ ಒಂದು ಕಂಡೀಷನ್ ಇದೆ. ಅಂದ್ರೆ ಹೃದಯದ ಮಾಂಸಖಂಡಗಳು ದಪ್ಪ ಆಗೋದು. ಇದು ಕೂಡ ಯಾವುದೇ ವಾರ್ನಿಂಗ್ ಕೊಡದೆ ಇದ್ದಕ್ಕಿದ್ದ ಹಾಗೆ ತೊಂದರೆ ಮಾಡಬಹುದು. ಹಾಗಾದ್ರೆ ಯಾವ ತರದ ಲಕ್ಷಣಗಳನ್ನ ನಾವು ಗಂಭೀರವಾಗಿ ತಗೋಬೇಕು, ನಿರ್ಲಕ್ಷ್ಯ ಮಾಡಬಾರ್ದು? ಕೆಲವೊಂದು ಸ್ಪಷ್ಟ ಲಕ್ಷಣಗಳಿರುತ್ತೆ. ಎದೆ ನೋವು ಅಥವಾ ಎದೆಯಲ್ಲಿ ಒಂದು ತರ ಅಸ್ವಸ್ಥತೆ, ಅದು ಸಣ್ಣ ಉರಿತರನೂ ಇರಬಹುದು. ಸುಮ್ನೆ ತುಂಬಾ ಸುಸ್ತಾಗೋದು, ಸ್ವಲ್ಪ ಏನಾದ್ರೂ ಕೆಲಸ ಮಾಡಿದ್ರೆ ಸಾಕು ಉಸಿರು ಕಟ್ಟಿದ ಹಾಗೆ ಆಗೋದು, ತಲೆ ಸುತ್ತು ಬರೋದು ಅಥವಾ ಎದೆ ಬಡಿತ ಜೋರಾಗೋದು. ಇದು ರೆಸ್ಟ್ ಮಾಡ್ತಿರ್ಬೇಕಾದ್ರೆ ಆದ್ರೂನಾ? ಖಂಡಿತ. ಮುಖ್ಯವಾಗಿ ವಿಶ್ರಾಂತಿ ಟೈಮಲ್ಲಿ ಅಥವಾ ನಿದ್ದೆ ಮಾಡಬೇಕಾದ್ರೆ ಈ ಥರ ಆದ್ರೆ ತಕ್ಷಣ ಡಾಕ್ಟರ್ ಹತ್ರ ಹೋಗ್ಲೇಬೇಕು. ಈಗೀಗ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅನ್ನೋ ಪದನ ಜಾಸ್ತಿ ಕೇಳ್ತಿದ್ವಿ. ಇದು ಹಾರ್ಟ್ ಅಟ್ಯಾಕ್ಗಿಂತ ಬೇರೆನಾ? ಹೌದು, ಅದರ ವ್ಯತ್ಯಾಸ ತಿಳ್ಕೊಳ್ಳೋದು ಮುಖ್ಯ. ಹಾರ್ಟ್ ಅಟ್ಯಾಕ್ ಅಂದ್ರೆ ಅದು ಹೃದಯಕ್ಕೆ ಹೋಗೋ ರಕ್ತನಾಳ ಬ್ಲಾಕ್ ಆಗೋದು, ರಕ್ತ ಸಂಚಾರಕ್ಕೆ ತೊಂದರೆ. ಸರಿ. ಆದ್ರೆ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಇದೆಯಲ್ಲ, ಅದು ಹೃದಯದ ಎಲೆಕ್ಟ್ರಿಕಲ್ ಸಿಸ್ಟಮ್ ಅಲ್ಲಿ ಪ್ರಾಬ್ಲಮ್ ಆಗೋದು. ಅಂದ್ರೆ ಹೃದಯದ ಬಡಿತ ಏಕ್ದಮ್ ನಿಂತು ಹೋಗುತ್ತೆ. ಹಾಗಾ? ಕೆಲವೊಮ್ಮೆ ಹಾರ್ಟ್ ಅಟ್ಯಾಕ್ ಆದ್ಮೇಲೆ ಕೂಡ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗಬಹುದು. ಈ ಟೈಮಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ. ಕೋವಿಡ್ ವ್ಯಾಕ್ಸಿನ್ ತಗೊಂಡಿದ್ದಕ್ಕೂ ಈ ಹಾರ್ಟ್ ಸಮಸ್ಯೆಗಳು ಹೆಚ್ಚಾಗಿದ್ದಕ್ಕೂ ಏನಾದ್ರೂ ಲಿಂಕ್ ಇದೆಯಾ? ತುಂಬಾ ಜನ ಮಾತಾಡ್ತಾರೆ ಇದ್ರ ಬಗ್ಗೆ. ಅದು ತುಂಬಾ ದೊಡ್ಡ ಚರ್ಚೆ ಆಗಿದೆ. ಆದ್ರೆ ನೋಡಿ, AMIs, ICMR ಮತ್ತೆ ಬೇರೆ ದೇಶಗಳ ದೊಡ್ಡ ದೊಡ್ಡ ಸ್ಟಡೀಸ್ ಪ್ರಕಾರ ವ್ಯಾಕ್ಸಿನ್ಗೂ ಈ ಹೃದಯ ಸಮಸ್ಯೆಗಳ ಹೆಚ್ಚಳಕ್ಕೂ ನೇರವಾದ ಸಂಬಂಧ ಇದೆ ಅಂತ ಎಲ್ಲೂ ಸಾಬೀತಾಗಿಲ್ಲ. ಹಾಗಾದ್ರೆ ಯಾಕೆ ಹೀಗಾಗ್ತಿದೆ ಅಂತ ಅನ್ಸುತ್ತೆ? ಕಾರಣಗಳು ಬಹುಶಃ ಅದೇ ಜೀವನ ಶೈಲಿ ಇರ್ಬೋದು, ಒತ್ತಡ ಜಾಸ್ತಿ ಆಗಿರೋದು, ಕೋವಿಡ್ ಬಂದು ಹೋದ್ಮೇಲೆ ಸರಿಯಾಗಿ ರೆಸ್ಟ್ ತಗೊಳ್ದೇ ಇರೋದು, ಅಥವಾ ಮೊದಲೇ ಇದ್ದು ಗೊತ್ತಾಗ್ದೇನೆ ಇದ್ದಂಥ ಹೃದಯದ ಸಮಸ್ಯೆಗಳು, ಇವೇ ಕಾರಣ ಇರ್ಬೋದು ಅಂತ ತಜ್ಞರು ಹೇಳ್ತಾರೆ. ಸರಿ, ಹಾಗಾದ್ರೆ ನಮ್ಮನ್ನ ನಾವು ಕಾಪಾಡಿಕೊಳ್ಳೋಕೆ ಏನ್ ಮಾಡ್ಬೋದು? ತಡೆಗಟ್ಟೋದು ಹೇಗೆ? ಕೆಲವೊಂದು ಸಿಂಪಲ್ ಆದ್ರೆ ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ಸ್ ಇವೆ. ಮೊದಲನೇದಾಗಿ 20 ವರ್ಷ ದಾಟಿದ ಕೂಡಲೇ ವರ್ಷಕ್ಕೊಮ್ಮೆ ಹೆಲ್ತ್ ಚೆಕಪ್ ಮಾಡಿಸೋದು. 20 ವರ್ಷದಿಂದಲೇನಾ? ಹೌದು, ಈಗಿನ ಪರಿಸ್ಥಿತಿಯಲ್ಲಿ ಅದು ಒಳ್ಳೆಯದು. ಊಟದಲ್ಲಿ ಎಣ್ಣೆ, ಸಕ್ಕರೆ ಕಡಿಮೆ ಮಾಡೋದು, ದಿನ ಒಂದು 30 ನಿಮಿಷವಾದ್ರೂ ವಾಕಿಂಗ್ ಅಥವಾ ಏನಾದ್ರೂ ವ್ಯಾಯಾಮ. ಸ್ಮೋಕಿಂಗ್, ಜಾಸ್ತಿ ಕುಡಿಯೋದು ಇವೆಲ್ಲ ಖಂಡಿತ ಬಿಡಬೇಕು. ಮತ್ತೆ ದಿನಕ್ಕೆ 7-8 ಗಂಟೆ ಚೆನ್ನಾಗಿ ನಿದ್ದೆ ಮಾಡೋದು ಕೂಡ ಮುಖ್ಯ. ಒತ್ತಡದ ವಿಷಯ ಹೇಳಿದ್ರೆ ಅದನ್ನ ಕಂಟ್ರೋಲ್ ಮಾಡೋದು ಹೇಗೆ? ಈಗಿನ ಲೈಫಲ್ಲಿ ಅದು ತುಂಬಾ ಕಷ್ಟ ಅಲ್ವಾ? ನಿಜ, ಕಷ್ಟನೇ. ಆದ್ರೆ ಅದಕ್ಕೂ ದಾರಿ ಇದೆ. ಯೋಗ, ಧ್ಯಾನ ಮಾಡೋದು ಹೆಲ್ಪ್ ಆಗುತ್ತೆ. ಸ್ವಲ್ಪ ಹೊತ್ತು ಮೊಬೈಲು, ಟಿವಿ ಎಲ್ಲ ಆಫ್ ಮಾಡಿ ಸುಮ್ಮನೆ ಇರೋದು, ಅಂದ್ರೆ ಸ್ಕ್ರೀನ್ನಿಂದ ಬ್ರೇಕ್ ತಗೊಳ್ಳೋದು. ಹೌದು. ಇನ್ನೊಂದು ಮುಖ್ಯವಾದ ವಿಷಯ, ನಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಗುಂಡೆ ಸಂಬಂಧಿತ ಸಮಸ್ಯೆಗಳು ಇದೆಯೇಮೋ ತಿಳ್ಕೊಳ್ಳೋದು, ಫ್ಯಾಮಿಲಿ ಹಿಸ್ಟ್ರಿ, ಅದು ಕೂಡ ಹೆಲ್ಪ್ ಆಗುತ್ತೆ.
ಈ ನಿವಾರಣಾ ಚರ್ಯೆಗಳ ಬಗ್ಗೆ ಮಾತಾಡ್ತಿರುವಾಗ ಹಾಸನದಲ್ಲಿ ನಡೀತಿರುವ ಉಚಿತ ಆರೋಗ್ಯ ಶಿಬಿರಾಲವಂತಹ ಪ್ರಯತ್ನಗಳು ಗುರ್ತ್ಕೊಸ್ತಾ ಇದ್ದಾವೆ. ವಾಟ್ಗರು ಗುರಿತು ಕೂಡ ಪ್ರಸ್ತಾವಿಸಿದ್ರಿ ಕದಾ? ಹೌದು, ಅದು ಬಹಳ ಒಳ್ಳೆ ಬೆಳವಣಿಗೆ. ಹಳ್ಳಿಗಳಲ್ಲಿ ಇಸಿಜಿ, ಬಿಪಿ ಚೆಕ್ ಮಾಡಿ ಜೀವನ ಶೈಲಿ ಬಗ್ಗೆ ಸಲಹೆ ಕೊಡೋ ಕ್ಯಾಂಪ್ಗಳು ನಡೀತಿರೋದು ಶ್ಲಾಘನೀಯ. ಯಾಕಂದ್ರೆ ಬೇಗ ಗೊತ್ತಾದ್ರೆ ಚಿಕಿತ್ಸೆ ಸುಲಭ. ಖಂಡಿತ ಜೀವ ಉಳಿಸ್ಬೋದು. ಹಾಸನದಂತಹ ಕಡೆ ಇಂತಹ ಪ್ರಯತ್ನಗಳು ಇನ್ನೂ ಹೆಚ್ಚು ನಗಿಬೇಟು. ಒಟ್ಟಾರೆಯಾಗಿ ಈ ಚರ್ಚೆಯಿಂದ ನಮಗೆ ಅರ್ಥ ಆಗೋದಂದ್ರೆ ಹೃದಯದ ಆರೋಗ್ಯಕ್ಕೆ ವಯಸ್ಸಿನ ಮಿತಿ ಇಲ್ಲ. ನಮ್ಮ ದೇಹವನ್ನ ನಾವು ಗೌರವಿಸಬೇಕು, ಅದು ಕೊಡೋ ಸಣ್ಣ ಪುಟ್ಟ ಸೂಚನೆಗಳನ್ನು ನಿರ್ಲಕ್ಷಿಸಬಾರದು. ಖಂಡಿತವಾಗಿಯೂ. ಕೊನೆಯದಾಗಿ ಒಂದು ಯೋಚನೆ ಮಾಡಬೇಕಾದ ಪ್ರಶ್ನೆ ಮನಸ್ಸಿಗೆ ಬರುತ್ತೆ. ನಾವು ವೈಯಕ್ತಿಕ ಜೀವನ ಶೈಲಿಯ ಬಗ್ಗೆ ಮಾತಾಡಿದ್ವಿ, ಆದರೆ ಹಾಸನದಂತಹ ನಿರ್ದಿಷ್ಟ ಪ್ರದೇಶಗಳಲ್ಲಿ ಯುವಜನರ ಮೇಲೆ ಇಷ್ಟೊಂದು ಒತ್ತಡ ಯಾಕೆ ಬೀಳ್ತಿದೆ? ಯಾಕೆ ಈ ಅನಾರೋಗ್ಯಕರ ಅಭ್ಯಾಸಗಳು ಹೆಚ್ಚಾಗ್ತಿವೆ? ಇದರ ಹಿಂದೆ ಏನಾದರೂ ಸಾಮಾಜಿಕ, ಆರ್ಥಿಕ ವ್ಯವಸ್ಥೆಯ ಕಾರಣಗಳಿವೆಯಾ? ಇದರ ಬಗ್ಗೆನೂ ನಾವು ಯೋಚಿಸಬೇಕಿದೆ ಅಲ್ವಾ?